ಸರ್, ಈಗ ನೀವು ಉಚ್ಚಾಟನೆ ಮಾಡೋ ಸಮಯದಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರಿ. ಅಕ್ರಮ ಆಸ್ತಿ ಮಾಡಿರುವಂಥದ್ದು, ಹಿಂದುತ್ವಕ್ಕೆ ಜಾಸ್ತಿ ಒಲವನ್ನು ಕೊಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಸಿಡಿ ಇದೆ, ಸಿಡಿ ಟೈಮ್ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ. ಈ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ಈಗಿನ ಕಾಲದಲ್ಲಿ ಎಐ ಮೂಲಕ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮಾತನ್ನ ಆಡಿದ್ದಾರೆ. ಸರ್, ಆ ಬಗ್ಗೆ ಮಾತು ಹೇಳೋದಾದ್ರೆ ಭಯ ಯಾಕೈತ್ರಿ ಅವ್ರಿಗೆ? ಯಾವ ಮುಖಾಂತರ ಏನು ಮಾಡೋಕ್ಕಾಗಲ್ಲ. ಹಾಗೆಲ್ಲ ಮಾಡಾಕೆ ಅಂತಂದ್ರೆ ಇವತ್ತು ಎಷ್ಟು ಮಂದಿ ಈ ರಾಜ್ಯದಲ್ಲಿ ಏನೇನಾಗಿದೆ ನೀವು ನೋಡಿದ್ದೀರಿ. ಯಾವ ಪೂಜ್ಯರು ಏನೇನು ಮಾಡಿದಾರೆ ಅವ್ರು ತಪ್ಪನ್ನು ಅನುಭವಿಸಿದವ್ರು ಕೂತಾರ. ಏನು ಯಾವ ಅಂಥ ಕುತಂತ್ರ ಕೆಲಸ ಮಾಡೋದು ಕೊಟ್ಟಿದ್ದಿಲ್ಲ. ಸತ್ಯಾಸತ್ಯತೆನೇ ಇಡ್ತೀವಿ ನಾವು. ಆದರೆ ಅದು ಸಿ ಡಿಯಲ್ಲಿ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು. ಇವ್ರ ಆಸ್ತಿ ಇರ್ಬೋದು, ಇವರು ಎಲ್ಲೆಲ್ಲಿ ಏನೇನು ಅಕ್ರಮ ಆಸ್ತಿಗಳನ್ನ ಸ್ವಯಂ ಘೋಷಿತ ಟ್ರಸ್ಟ್ ಮಾಡಿದ್ದಾರೆ, ಅವ್ನ ದಾಖಲೆಗಳಿದಾವೆ. ನಾವೇನು ಸುಳ್ಳು ಮಾತಾಡಿ ಇವತ್ತು ಮಂದಿ ಮುಂದೆ ನಾವು ತಪ್ಪಿಸ್ಕೊಂಡು ಓಡೋಕ್ಕಾಗೋದಲ್ಲ. ನಾವು ಜನಪ್ರತಿನಿಧಿಗಳು ಕೂಡ ಅರಿವಿದೆ ನಮಗೆ. ಶಾಸಕನಾದಂಥವನು ಈ ರಾಜ್ಯದಲ್ಲಿ ವಿಧಾನಸಭಾ ಶಾಸಕ ನಾನು. ನನಗೆ ಅಷ್ಟು ಅರಿವಿಲ್ಲಾರ್ದ ನಾನು ಮಾತಾಡ್ತೀನಿ, ಸುಮ್ಮನೆ ಆರೋಪ ಕೊಡ್ತೀನಿ. ನಾನು ಆರೋಪ ಮಾಡೋ ಮನುಷ್ಯನೇ ಅಲ್ಲ. ಬಸವಣ್ಣನ ತತ್ವದವ್ರು ನಾವು. ನುಡಿದಂತೆ ನಡಿ, ಇಲ್ಲಾಂದ್ರೆ ಇದೇ ಜನ್ಮ ಕಡೆಯ ನಾನು ಆ ತತ್ವದವನು. ನಾನು ಆ ತತ್ವದಲ್ಲೇ ಇರ್ತೀನಿ, ಆ ತತ್ವದಿಂದ ನಡೀತೀನಿ. ನಾನು ತೋರಿಸ್ತೀನಿ, ನಾನು ಬೇಕಾರೆ ಅದನ್ನು ಮಾಡಿ ತೋರಿಸ್ತೀನಿ. ಸಿ ಡಿ ಅಲ್ಲಿ ಇಟ್ಟಿದ್ದೀವಿ ಎಲ್ಲ ಸೇರಿಸಿ. ಅವು ಯಾವ್ಯಾವುದವು ಸಂದರ್ಭಾನುಸಾರವಾಗಿ ಬೇಕಾದಾಗ ನಾವು ಅದನ್ನು ಖಂಡಿತವಾಗಿ ಬಿಡುಗಡೆ ಮಾಡ್ತೀವಿ. ನಾವೀಗಾಗಲೇ ನಮ್ಮ ಕೂಡಲ ಸಂಗಮ ಪೀಠವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಮುಂದಾಗಿದ್ದೀವಿ. ಯಾಕಂದರೆ 17 ವರ್ಷ ಆಯಿತು, ಮಠದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ದಾಸೋಹ ನಡೆದಿಲ್ಲ. ಒಂದು ಮಕ್ಕಳಿಗೆ ಅಲ್ಲಿ ವಸತಿ ನಿಲಯ ಆಗಬೇಕು. ನಮ್ಮೆಲ್ಲ ಕನಸದಾವು. ಆ ಕನಸುಗಳನ್ನು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ. ಇವರು ಬೇರೆ ಕಡೆ ಒಯ್ತೀನಿ ಅಂತ ಕರ್ಕೊಂಡು ಹೋಗೋಂಥ ಅನೇಕ ನಾಯಕರದಾರ. ಹುಬ್ಳಿ ಬೆಳಗಾವಿ ಮಧ್ಯ 15 ಎಕರೆ ಮಠ, 1000 ಮಂದಿಗೆ ಮಕ್ಕಳಿಗೆ ವಸತಿ ನಿಲಯ, ವಿದ್ಯಾಭ್ಯಾಸ ಎಲ್ಲ ಮಾಡೋದಕ್ಕೆ ಭಾಳ ಮಂದಿ ನಾಯಕರು ಅದಾರಲ್ಲ. ಹೋಗಲಿಲ್ಲ. ಕೂಡಲ ಸಂಘ ಹೆಸರು ಹಾಕ್ಬೇಕು ಇವರಿಗೆ. ಕೂಡಲ ಸಂಘದಾಗ ಭಕ್ತರನ್ನೇ ಮಾಡಿಲ್ಲ ಅಂತ ಹೇಳ್ಬಿಟ್ರಲ್ಲ ಅವರು. ಕೂಡಲ ಸಂಘ ಭಕ್ತರಲ್ಲ ನಾವು. ಹಂಗಾರ ಹುಣಗುಂದ ತಾಲೂಕಿನವ್ರು ಭಕ್ತರಲ್ಲ. ಹುಣಗುಂದ ತಾಲೂಕಿನವ್ರು ಪಂಚಮಸಾಲಿ ಅಲ್ಲ. ಮತ್ತು ನಾನು ಪಂಚಮಸಾಲಿ ಅಲ್ಲ, ನಾನು ಭಕ್ತ ಅಲ್ಲ. ಭಕ್ತ ಅಂತಲೇ ಮಾಡಿದ್ದೆ ನಾನು. ಆ ಭಕ್ತ ನೀನು ಕೊಟ್ಟಿರುವಂಥ ಗೌರವವನ್ನು ಉಳಿಸ್ಕೊಳ್ಳುವಂಥ ಗುರು ನೀನಾಗಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಕೊನೆದಾಗಿ ಅವರು ಕೂಡಲ ಸಂಗಮದಲ್ಲಿ ನಾನು ಮುಂದುವರಿತೀನಿ, ಇಲ್ಲಿಂದಲೇ ಮತ್ತೆ ನಾನು ಹೋರಾಟ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಅದು ಸಮುದಾಯ ಒಪ್ಪಬೇಕು, ನಾನಲ್ಲ. ನಾನು ವೈಯಕ್ತಿಕ ನಿರ್ಧಾರ ಯಾವುದೂ ಇಲ್ಲ ಅಂತ ಹೇಳಿದ್ದೀನಿ. ಉಚ್ಚಾಟನೆ ಮಾಡೋದ್ರಲ್ಲಿ ನಾನು ವೈಯಕ್ತಿಕ ನಿರ್ಧಾರ ಇಲ್ಲ. ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಮಾಜದವನಾಗಿ ಒಬ್ಬ ಕಟ್ಟೆಕಡ ಮನುಷ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜನಗಳು ನನಗೆ ಗುರುತಿಸಿದ್ದಾರೆ. ಆ ಜನರಿಗೆ ಗುರುತಿಸಂಥವ್ರಿಗೆ ನಾನು ನ್ಯಾಯ ಕೊಡಬೇಕು. ಆ ನ್ಯಾಯವನ್ನು ಕೊಡ್ತೀನಿ. ಯಾರೇ ತಪ್ಪು ನಡೆದ್ರೆ, ನಾನು ತಪ್ಪು ನಡೆದ್ರೆ ನಾನು ಖಂಡಿಸಲಿ. ಜನರಿಗೆ ಅಧಿಕಾರ ಇದೆ. ಅವ್ರು ತಪ್ಪು ನಡೆದ್ರೆ ನಾಳೆ ಎಲ್ಲ ಇಡ್ತೀವಿ, ಜನ ನಿರ್ಧಾರ ಮಾಡ್ತಾರೆ. ಕೂಡಲ ಸಂಘದಾಗ ಇಡಬೇಕು, ಏನು ಡೆಲ್ಲಿಯಾಗ ಮಾಡಬೇಕು, ಏನು ಹರಿಯಾಣದಾಗ ಮಾಡಬೇಕು, ಏನು ಗುಜರಾತ್ದಾಗ ಮಾಡಬೇಕು, ಇಲ್ಲ ನಾಗ್ಪುರದಾಗ ಮಾಡ್ತಾರೆ ನೋಡ್ರಿ. ನಾಗ್ಪುರದಾಗ ಮಾಡಿದ್ರು ಮಾಡ್ಕೋಬೋದು ಅವರು. ಸರಿ, ಕೊನೆಯದಾಗಿ ತಾವು ಈಗ ಉಚ್ಚಾಟನೆ ಮಾಡಿದ್ರಿ ಸ್ವಾಮಿಗಳನ್ನ. ಈಗ ಟ್ರಸ್ಟ್ಗೆ ಹೊಸದಾಗಿ ಸ್ವಾಮೀಜಿಗಳನ್ನ ಯಾವಾಗ ನೇಮಕ ಮಾಡ್ತೀರಿ? ಅದು ಯಾವಾಗ ಡೇಟ್ ಏನಾದರೂ ಫಿಕ್ಸ್ ಆಗಿದೆಯಾ ಅಂತ? ಈಗ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಪರ್ಯಾಯ ವ್ಯವಸ್ಥೆ ಯಾವ ರೀತಿ ನಡಿಬೇಕು, ಮಠದ ವ್ಯವಸ್ಥೆ ಅನ್ನೋದು ಕೂಡ ನಮಗೆ ಚಿಂತನೆ ಇದೆ. ಅದನ್ನು ನಮ್ಮ ಎಲ್ಲ ಧರ್ಮದರ್ಶಿಗಳು ಹಿರಿಯರದಾರ. ಪಾಪ 86 ವರ್ಷಗಳ ಹಿರಿಯರಾದಂಥ ನಮ್ಮ ಹೊಸೂಟಿಯವರಿದ್ದಾರೆ. 80 ವರ್ಷ ಆದವರು ನಮ್ಮ ಇವರು ಪ್ರಬನ್ನ ಹುಂಚಿಕಟ್ಟಿಯವರಿದ್ದಾರೆ. ಎಲ್ಲರೂ ಕೂಡಿ ಒಂದು ನಿರ್ಧಾರ ಮಾಡ್ತೀವಿ. ನಾನು ಒಬ್ಬನೇ ನಿರ್ಧಾರ ಮಾಡೋಕ್ಕಾಗಲ್ಲ. ಅವ್ರು ಯಾವ ರೀತಿ ನಿರ್ಧಾರ ಮಾಡಿದ ನಂತರ ಆ ರೀತಿ ಸಮಾಜವನ್ನು ಒಗ್ಗಟ್ಟಾಗಿ ಬಸವ ತತ್ವದ ಆದಿ ಮೇಲೆ ನಾವು ನಡೆಯುವಂಥ ಪೀಠವನ್ನು ಮತ್ತೆ ಗುರುಗಳನ್ನ ತರುವಂಥ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ವಿಜಯಾನಂದ್ ಕಾಶ್ಯಪ್ನವರವರ ಮಾತಾಗಿರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.